ಜೂನ್ 21 ರೀನೀಟ್ ಎಕ್ಸಾಮ್ ಇದೆ. ಅದರಲ್ಲಿ ಸೆಲೆಕ್ಟೆಡ್ ಕಾನ್ಸೆಪ್ಟ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಯೋಲಜಿಕಲ್ ಕ್ಲಾಸಿಫಿಕೇಷನಿಂದ ವೈರಸಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ವೈರಸಸ್ ಅಂತ ಈ ಚಾಪ್ಟರ್ ಲಾಸ್ಟಲ್ಲಿ ಇದೆ. ಸರ್ ವೈರಸ್ ಅಂದರೆ ಏನು ಸರ್? ಪಾಯ್ಸನಸ್ ಫ್ಲೂಯಿಡ್ ಅಂದರೆ ವೀನೋಮ್ ಅಂತ, ವಿಷ ಅಂತ ಅರ್ಥ. ವೈರಸ್ ಹೇಗಿರುತ್ತೆ ಸರ್? ವೈರಸ್ಸಲ್ಲಿ ನೋಡಿ ಪ್ರೋಟೀನ್ ಕೋಟ್ ಇರುತ್ತೆ. ಈ ಥರ ಈ ಪ್ರೋಟೀನ್ ಕೋಟನ್ನು ನಾವು ಕ್ಯಾಪ್ಸಿಡ್ ಅಂತ ಕರಿತೀವಿ. ಪ್ರೋಟೀನ್ ಕೋಟ್ನ ಕ್ಯಾಪ್ಸಿಡ್ ಅಂತ ಕರಿತೀವಿ. ವೈರಸಸ್ಸಲ್ಲಿ ಪ್ರೋಟೀನ್ ಕೋಟ್ ಇರುತ್ತೆ. ಆ ಪ್ರೋಟೀನ್ ಕೋಟ್ನ ಕ್ಯಾಪ್ಸಿಡ್ ಅಂತ ಕರಿತೀವಿ. ಆ ಪ್ರೋಟೀನ್ ಕೋಟ್ ಜೊತೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಆ ಪ್ರೋಟೀನ್ ಕೋಟ್ ಜೊತೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಜೆನೆಟಿಕ್ ಮೆಟೀರಿಯಲ್ ಯಾವುದಿರುತ್ತೆ? DNA ಇರಬಹುದು ಅಥವಾ RNA ಇರಬಹುದು. ಆದರೆ ಎರಡೂ ಇರೋಕ್ಕೆ ಚಾನ್ಸ್ ಇಲ್ಲ. ಇದು ನೆನಪಿಟ್ಕೋಬೇಕು. ನೋ ವೈರಸ್ ಕಂಟೈನ್ ಬೋತ್ DNA ಆ್ಯಂಡ್ RNA. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಕೋಟ್ ಇದೆ ಪ್ಲಸ್ DNA ಇರ್ಬೋದು, ಅಥವಾ ಪ್ರೋಟೀನ್ ಕೋಟ್ ಇದೆ ಪ್ಲಸ್ RNA ಇರ್ಬೋದು. ಆದರೆ ಪ್ರೋಟೀನ್ ಕೋಟ್ ಪ್ಲಸ್ DNA ಪ್ಲಸ್ RNA ಇರಲ್ಲ. ಸೊ DNA ಇರಬಹುದು ಅಥವಾ RNA ಇರಬಹುದು. ಇದು ಫಸ್ಟ್.